ಈ ಒಂದು ವರ್ಲ್ಡ್ ಕಪ್ ಇಂದ ನಿಮ್ಮ ಉಂಡೈ ಕಂಪನಿಗೆ ಸಿಕ್ಕಾಬಟ್ಟೆ ಏನೋ ಪಬ್ಲಿಸಿಟಿ ಸಿಕ್ಕಿದೆ. ಹೌದು, ನಮ್ಮ ಇಂಡಿಯಾ ಟೀಮ್ ಅಲ್ಲಿ ನಿಮ್ಮ ಫೇವರೇಟ್ ಬ್ಯಾಟ್ಸ್ಮನ್ ಯಾರು? ಬ್ಯಾಟ್ಸ್ಮನ್ ಬಂದು ಈಗ ಸಂಜು ಸ್ಯಾಮ್ಸನ್. ನಮ್ಮ ಇಂಡಿಯಾದ ಸ್ಟ್ರೆಂತ್ ಏನ್ ಸರ್? ಸರ್ ಸ್ಟ್ರೆಂತ್ ಎಲ್ಲ ಚೆನ್ನಾಗಿದೆ, ಎಲ್ಲರೂ ಫಾರ್ಮ್ ಅಲ್ಲಿ ಇದಾರೆ, ಅದು ಮೈನ್ ಪ್ಲಸ್ ಪಾಯಿಂಟ್. ಇಂಡಿಯಾ ಟೀಮ್ ಆಡಿ ಗೆದ್ದು ಬಿಟ್ಟು ನಮ್ ದೇಶಕ್ಕೆ ಇದಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ಕೊಂಡು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ನೀನ್ ಹೇಳಕ್ ಇಷ್ಟಪಡ್ತೀಯಮ್ಮ? ಅಷ್ಟೇ, ಚೆನ್ನಾಗಿ ಆಡ್ಬಿಟ್ಟು ನಮ್ ದೇಶಕ್ಕೆ ಒಳ್ಳೆ ಹೆಸರು ತರಬೇಕು. ಆಲ್ ದ ಬೆಸ್ಟ್. ನಮ್ ದೇಶಕ್ಕೆ ಒಳ್ಳೆ ಹೆಸರು ತರ್ಲಿ. ಆಲ್ ದ ಬೆಸ್ಟ್. ಪರ್ಸನಲ್ ಆಗಿ ಮತ್ತೆ ಸ್ವಾದ ಫೌಂಡೇಶನ್ ಪರವಾಗಿ ಇಂಡಿಯಾಗೆ ಆಲ್ ದ ಬೆಸ್ಟ್. ಇಂಡಿಯಾ ವರ್ಲ್ಡ್ ಕಪ್. ಕಮಾನ್ ಇಂಡಿಯಾ, ಕಮಾನ್ ಇಂಡಿಯಾ, ಜೈ ಹೋ, ಜೈ ಹೋ. ಕಮಾನ್ ಇಂಡಿಯಾ, ಕಮಾನ್ ಇಂಡಿಯಾ, ಜೈ ಹೋ, ಜೈ ಹೋ. ಬ್ಯಾಟಿಂಗ್, ಫೀಲ್ಡಿಂಗ್, ಬೌಲಿಂಗ್ ಎಲ್ಲ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್ ಇಂಡಿಯಾ. ಕಮಾನ್ ಇಂಡಿಯಾ. ಓಕೆ, ಜೈ ಹೋ, ಜೈ ಹೋ, ಜೈ ಹೋ, ಜೈ ಹೋ. ಕಮಾನ್ ಇಂಡಿಯಾ, ಕಮಾನ್ ಇಂಡಿಯಾ, ಕಮಾನ್ ಇಂಡಿಯಾ, ಕಮಾನ್ ಇಂಡಿಯಾ. ಆಲ್ ದ ಬೆಸ್ಟ್. ಜೈ ಹೋ, ಜೈ ಹೋ. ಕಮಾನ್ ಇಂಡಿಯಾ, ಕಮಾನ್ ಇಂಡಿಯಾ, ಜೈ ಹೋ, ಸೂಪರ್ ಇಂಡಿಯಾ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಜೈ ಹೋ, ಜೈ ಇಂಡಿಯಾ, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸ್ನೇಹಿತರೆ, ನಾನು ಬಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾಳೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ನಡುವೆ T20 ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಇದೆ. ಬನ್ನಿ ನಮ್ಮ ತುಮಕೂರಿನ ಜನತೆ ನಮ್ಮ ಇಂಡಿಯಾ ಟೀಮ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರು ನನ್ನ ಬಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನ ಎಲ್ಲ ನೋಟಿಫಿಕೇಶನ್ಗಳು ಬರುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಹೋಗೋಣ, ರಿವ್ಯೂ ಮಾಡಿಬಿಡೋಣ. ನಮ್ಮ ತುಮಕೂರು ಜನತೆ ಏನ್ ಹೇಳ್ತಾರೆ ಅಂತ ಕೇಳೇ ಬಿಡೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಮನೋಹರ್ ಅಂತ. ಮನೋಹರ್ ಅವರೇ, ನೀವು ಏನ್ ಕೆಲಸ ಮಾಡ್ತಾ ಇದ್ರ? ಸರ್ ಪವನ್ ಹುಂಡೈಯಲ್ಲಿ ಸೇಲ್ಸ್ ಕನ್ಸಲ್ಟೆಂಟ್ ಆಗಿದ್ದೀನಿ ಸರ್. ಪವನ್ ಹುಂಡೈಯಲ್ಲಿ. ಸರ್ ಪವನ್ ಹುಂಡೈ ಅಂದಾಗ ನನ್ ನೆನಪಾಯ್ತು, ಹುಂಡೈ ಕಂಪ್ನಿಯವರು ಈ ಸರಿ T20 ವರ್ಲ್ಡ್ ಕಪ್ ಮ್ಯಾನ್ ಆಫ್ ದಿ ಸೀರೀಸ್ ಗೆ ಒಂದು ಕಾರ್ ಏನೋ ಸ್ಪಾನ್ಸರ್ ಮಾಡಿದಾರಲ್ವಾ? ಹೌದು ಸರ್, ಖಂಡಿತವಾಗ್ಲೂ ಪವನ್ ಹುಂಡೈ ಅವರು ಆರ್ಗನೈಸ್ ಮಾಡಿರೋ ಪ್ರಕಾರ ICC T20 ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾಗೋಸ್ಕರ ಇದು ಮಾಡಿದ್ದಾರೆ. ಸೊ ಅದರಲ್ಲಿ ನಮಗೆ ಕ್ರೆಟಾ ಎಲೆಕ್ಟ್ರಿಕ್ ವೆಹಿಕಲ್ ನ ನಾವು ಸ್ಪಾನ್ಸರ್ ಆಗಿ ಕೊಡ್ತಾ ಇದೀವಿ ಸರ್. ಸೂಪರ್. ಸರ್ ಈ ಒಂದು ಸ್ಪಾನ್ಸರ್ಶಿಪ್ ಮಾಡೋದಕ್ಕೆ ಕಾರಣ ಏನು ಸರ್? ಇಂಡಿಯಾದಲ್ಲೇ ವರ್ಲ್ಡ್ ಕಪ್ ಮ್ಯಾಚ್ ನಡೆಯೋದ್ರಿಂದ ICC ಗೆ ನಮ್ ಹುಂಡೈನವರು ಕ್ರೆಟಾ ಎಲೆಕ್ಟ್ರಿಕ್ ವೆಹಿಕಲ್ ನ ಸ್ಪಾನ್ಸರ್ ಮಾಡಿದ್ದಾರೆ ಸರ್. ಸೂಪರ್ ಸರ್. ಹೌದು ಸರ್, ನಿಮ್ಮ ಹುಂಡೈ ಶೋರೂಮ್ ತುಮಕೂರಲ್ಲಿ ಎಲ್ಲಿದೆ ಸರ್? ನಿಯರ್ ಬೈ ಶಿರಾಗೇಟ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಸರ್. ಸರ್ ನೀವು ನಿಮ್ಮ ಹುಂಡೈ ಕಂಪ್ನಿ ವತಿಯಿಂದ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹುಂಡೈ ಕಡೆಯಿಂದ ನಮ್ದು ಶೋರೂಮ್ ಓಪನ್ ಆಗಿ ತುಂಬಾ ವರ್ಷಗಳಾಗಿದ್ದಾವೆ. ಕೆಲವೊಂದು ಗಾಡಿಗಳು ಇವಾಗ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಹಾಗೆ ಇವಾಗ ಬಂದಿರೋದ್ರಲ್ಲಿ ಎಲೆಕ್ಟ್ರಿಕ್ EV ಕಾರ್ ಬಂದಿದೆ. ಅದರಲ್ಲಿ ನೀವು ಶೋರೂಮ್ ನ ವಿಸಿಟ್ ಮಾಡಿ, ಒಳ್ಳೆ ಪ್ರೈಸಸ್ ಸಿಗುತ್ತೆ, ಒಳ್ಳೆ ಆಫರ್ಸ್ ಇದೆ. ಇವಾಗ ಯುಗಾದಿಗೆ ಒಳ್ಳೆ ಆಫರ್ಸ್ ಕೊಡ್ತಾ ಇದ್ದಾರೆ. ಶೋರೂಮ್ ನ ವಿಸಿಟ್ ಮಾಡಿ. ಹ್ಯಾಪಿ ಮೋಟರಿಂಗ್ ಅಂತ ಹೇಳ್ತೀರಾ? ಹಾಗೇನೆ ನಮ್ಮ ಇಂಡಿಯಾ ಟೀಮ್ ಗೆ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿ ಆಡಿ, ಚೆನ್ನಾಗಿ ಇದ್ ಮಾಡಿ ಇಂಡಿಯಾ ಗೆಲ್ಲಿ ಅಂತ ನಾನು ಭಾವಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹುಂಡೈ ಕಂಪ್ನಿಗೂ ಒಳ್ಳೇದಾಗ್ಲಿ. ಈ ಒಂದು ವರ್ಲ್ಡ್ ಕಪ್ ಇಂದ ನಿಮ್ಮ ಹುಂಡೈ ಕಂಪ್ನಿಗೆ ಸಿಕ್ಕಾಬಟ್ಟೆ ಒಂದು ಏನೋ ಪಬ್ಲಿಸಿಟಿ ಸಿಕ್ಕಿದೆ. ಯಾಕಂದ್ರೆ ನಾವು ಮ್ಯಾಚ್ ನೋಡ್ತಾ ಇರ್ತೀವಲ್ವಾ, ಎಲ್ಲಾ ಕಡೆನೂ ಅವರು ಶ್ರೀಲಂಕಾದಲ್ಲೂ ತಗೊಂಡೋಗಿ ಅಲ್ಲಿನೂ ಕೂಡ ಮ್ಯಾನ್ ಆಫ್ ದಿ ಸೀರೀಸ್ ಕಾರ್ ಇಟ್ಟಿದ್ದಾರೆ. ಅದೊಂದು ನೋಡಿ ಖುಷಿ ಆಯ್ತು. ನಿಮ್ಮ ಒಂದು ಹುಂಡೈ ಕಂಪ್ನಿ ಕೂಡ ಇನ್ನೂ ಎತ್ತರಕ್ಕೆ ಬೆಳಿಲಿ. ಹಾಗೆ ಇನ್ನೂ ಒಳ್ಳೊಳ್ಳೆ ಏನು R&D ಮಾಡಿ ಒಳ್ಳೊಳ್ಳೆ ಕಾರ್ಗಳನ್ನ ಲಾಂಚ್ ಮಾಡ್ಲಿ ಅಂತ ನಾನು ನನ್ನ ಪಬ್ಲಿಕ್ ಟಾಕ್ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಬಡೇಗೌಡ ಅಂತ ಹೇಳಿ. ಬಡೇಗೌಡ್ರ, ಈಗ ನಾಳೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ T20 ವರ್ಲ್ಡ್ ಕಪ್ ಮ್ಯಾಚ್ ಇದೆ. ಈ ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲಿ ನಮ್ಮ ಇಂಡಿಯಾ ಗೆಲ್ಬೋದಾ? ಆರಾಮಾಗಿ ಗೆಲ್ಲುತ್ತೆ, ಗೆಲ್ಲುತ್ತೆ. ಫೇವ್ರೇಟ್ ಟೀಮ್ ಇದೆ, ಎಲ್ಲ ಚೆನ್ನಾಗಿ ಆಡ್ತಾ ಇದಾರೆ, ಗೆಲ್ತಾರೆ. ನಮ್ ಗೌಡ್ರು ನೋಡಿ ಈಸಿಯಾಗಿ ಗೆದ್ದು ಬಿಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅಷ್ಟೊಂದು ಕಾನ್ಫಿಡೆಂಟ್ ಇದೆ. ಹೌದು, ನಮ್ಮ ಇಂಡಿಯಾ ಟೀಮ್ ಅಲ್ಲಿ ನಿಮ್ಮ ಫೇವರೇಟ್ ಬ್ಯಾಟ್ಸ್ಮನ್ ಯಾರು? ಬ್ಯಾಟ್ಸ್ಮನ್ ಬಂದು ಈಗ ಸಂಜು ಸ್ಯಾಮ್ಸನ್. ನೋಡಿ ನಮ್ ಸರ್ 2 ಮ್ಯಾಚ್ ಸಂಜು ಸ್ಯಾಮ್ಸನ್ ಭರ್ಜರಿ ಬ್ಯಾಟಿಂಗ್ ಆಡಿದ್ಕೆ ಈಗ ನಾಳೆನೂ ಸಂಜು ಸ್ಯಾಮ್ಸನ್ ಬೆಸ್ಟ್ ಅಂತ ಹೇಳ್ತಾರೆ. ಸೂಪರ್ ಸರ್, ಸಖತ್ತಾಗಿ ಆಡಿ. ಹೌದು ಸರ್, ಒಳ್ಳೆ ಫಾರಂ ಅಲ್ಲಿ ಇದಾರೆ. ಈಗ ಇರೋದ್ರಲ್ಲಿ 2 ಮ್ಯಾಚ್ ಗೆಲ್ಸಿದಾರೆ ಅವರು. ಹಾಗಾಗಿ ನಾವು ಅವ್ರನ್ನೇ ಇದನ್ನ ಮಾಡ್ತೀವಿ. ಹೌದು ಸರ್. ನಮ್ಮ ಇಂಡಿಯನ್ ಫೀಲ್ಡಿಂಗ್ ಹೇಗಿದೆ?
ಅಯ್ಯೋ ಸೂಪರ್ ಆಗಿದೆ ಸರ್. ಅಕ್ಷರ್ ಪಟೇಲ್ ಹಿಡಿದ್ರಲ್ಲ ಸರ್ ಮೂರ್ ಕ್ಯಾಚ್, ಅದಂತೂ ಯಾರು ಮರೆಯಕ್ ಆಗೋದಿಲ್ಲ. ತುಂಬಾ ಅದ್ಭುತವಾದ ಕ್ಯಾಚ್. ಮ್ಯಾಚ್ ಗೆಲ್ಸಿದೆ ಆ ಕ್ಯಾಚ್ ಇಂದ ಅಂತ ಹೇಳ್ಬೋದು. ಹೌದಾ? ನಮ್ ಸರ್ ಪಕ್ಕಾ ಮ್ಯಾಚ್ ಗಳು ನೋಡಿದಾರೆ, ಮಿಸ್ಸೇ ಮಾಡಿಲ್ಲ. ಯಾಕಂದ್ರೆ ಸರ್ ಎಲ್ಲ ಹೇಳ್ತಾ ಇದಾರೆ ಅಕ್ಷರ್ ಪಟೇಲ್ ಹಿಡಿದ್ರೆ ಕ್ಯಾಚ್ ಗಳು. 83ರಲ್ಲಿ ಕಪಿಲ್ ದೇವ್ ಒಂದ್ ಕ್ಯಾಚ್ ಹಿಡಿದ್ರು ಅದೇ ತರ ಕ್ಯಾಚ್ 23 ಮೀಟರ್ ಓಡಿ ಹಿಂದಗಡೆಯಿಂದ ಅದು ಕ್ಯಾಚ್ ಪಡೆದಿದ್ದು ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅದು ಅಂತ ನಾವು ಹೇಳ್ಬೋದು. ಹೌದು ಸರ್, ನಮ್ಮ ಸೂರ್ಯಕುಮಾರ್ ಅವರ ಕ್ಯಾಪ್ಟನ್ಸಿ ಹೇಗಿದೆ? ಸೂಪರ್ ಆಗಿದೆ ಸರ್. ಅವ್ರ ಕ್ಯಾಪ್ಟನ್ಸಿ ಬಂದಾಗಿಂದ ಸೀರೀಸ್ ಸೋತಿಲ್ಲ, ಬಾರಿ ಚೆನ್ನಾಗಿ ಎಲ್ಲ ಒಗ್ಗಟ್ಟಲ್ಲಿ ಚೆನ್ನಾಗಿ ಆಡ್ತಾ ಇದಾರೆ ಸರ್. ಹಾಗನೇ ನಮ್ಮ ಅಹಮದಾಬಾದ್ ಅಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಇದೆಯಲ್ಲ, ಅದ್ ಯಾಕೆ ನಮಗೆ ಸ್ವಲ್ಪ ಅನ್ಲಕ್ಕಿ ಅಂತ ಎಲ್ಲ ಕಡೆ ಹೇಳ್ತಾರೆ. ಈ ಸರಿ ಅದನ್ನ ಏನಾದ್ರು ತೆಗ್ದಾಕ್ಬೋದಾ? ಅಂದ್ರೆ ಅನ್ಲಕ್ಕಿ ಅನ್ನೋದನ್ನ ಲಕ್ಕಿ ಮಾಡ್ಬೋದಾ? ಅಲ್ಲ, ಅನ್ಲಕ್ಕಿ ಅಂತ ಇತ್ತು. ಈ ಸರಿ ಏನ್ ಮಾಡಿದಾರೆ, ಅವ್ರು ಯಾರೋ ಒಬ್ರು ಟೀಮ್ ಮ್ಯಾನೇಜ್ಮೆಂಟ್ ನವರೇ ಒಬ್ರು, ಅವರು ಆಟಗಾರೆಲ್ಲ ಉಳ್ಕಂತಿದ್ರಲ್ಲ ಒಂದು ಹೋಟೆಲ್ ಇದು, ಅದು ಯಾಕೋ ಅವ್ರಿಗೆ ಲಕ್ ತಂದ್ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಸರಿ ಅವರು ಚೇಂಜ್ ಮಾಡಿದ್ದಾರೆ. ಅವರು ಉಳ್ಕಂತಿದ್ದಂತ ಲಾಡ್ಜ್ನ ಅದು ಈ ಸರಿ ಅವ್ರಿಗೆ ಗ್ಯಾರಂಟಿ ಲಕ್ ತಂದ್ಕೊಡುತ್ತೆ. ನೋಡಿ, ನನಗೆ ಗೊತ್ತಿಲ್ದಿರೋ ವಿಷಯ ನಮ್ಮ ಸರ್ ಗೊತ್ತಿದೆ. ಸೂಪರ್ ಸರ್. ಒಂದ್ ವಿಷಯ ಹೇಳಿದ್ಕೆ. ಹೌದು. ಅವರು ಅವ್ರ ಮ್ಯಾನೇಜ್ಮೆಂಟ್ ಅವ್ರ ಒಬ್ರು ಯಾರೋ ದೇವ್ರ ಬಗ್ಗೆ ಅಪಾರ ಅಭಿಮಾನ ಇರೋರು ಆತರ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಈ ಚೇಂಜ್ ಮಾಡಿದ್ರೆ ಇಂಡಿಯಾಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅಹಮದಾಬಾದ್ ಇದರಲ್ಲಿ ಈ ಸರಿ ಇದನ್ನ ಮಾಡಿದ್ದಾರೆ. ಸೂಪರ್ ಸರ್. ಒಟ್ಟಾರೆಯಾಗಿ ನಮ್ಮ ಇಂಡಿಯಾ ಟೀಮ್ ಹೇಳಕ್ ಇಷ್ಟಪಡ್ತೀರಾ ಸರ್? ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಸರ್. ಗೆದ್ದು ಬರ್ಲಿ ಇಂಡಿಯಾ ವರ್ಲ್ಡ್ ಕಪ್. ಕಮಾನ್ ಇಂಡಿಯಾ, ಕಮಾನ್ ಇಂಡಿಯಾ. ಜೈ ಹೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಮುನೇಶ್ ಅಂತ. ಮುನೇಶ್ ಅವರೇ, ನೀವು ಕ್ರಿಕೆಟ್ ಫ್ಯಾನ್ಸಾ? ಹೌದೌದು ಸರ್. ಈಗ ನಾಳೆ T20 ವರ್ಲ್ಡ್ ಕಪ್ ಇದೆ. ನಮ್ಮ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಈ ವರ್ಲ್ಡ್ ಕಪ್ ಈಗ ಫೈನಲಿ ಬಂದಿದ್ದಾರೆ. ನಮ್ಮ ಇಂಡಿಯಾದ ಸ್ಟ್ರೆಂತ್ ಏನ್ ಸರ್? ಸರ್, ಸ್ಟ್ರೆಂತ್ ಎಲ್ಲ ಚೆನ್ನಾಗಿದೆ, ಎಲ್ಲಾರು ಫಾರ್ಮ್ ಅಲ್ಲಿ ಇದಾರೆ, ಅದು ಮೈನ್ ಪ್ಲಸ್ ಪಾಯಿಂಟ್. ಇನ್ಕ್ಲೂಡಿಂಗ್ ಬೌಲರ್ ಕೂಡ ಚೆನ್ನಾಗಿದೆ ಸರ್. ಈಗ ಸ್ಟ್ರೆಂತ್. ಮೈನಸ್ ಪಾಯಿಂಟ್ ಏನ್ ಸರ್? ಮೈನಸ್ ಪಾಯಿಂಟ್ ಏನಂದ್ರೆ, ಈಗ ಫಸ್ಟ್ ಫೇಸರ್ ಬರ್ತಾವ್ರಲ್ಲ ಅಭಿಷೇಕ್ ಶರ್ಮಾ, ಅವ್ರ ಫಾರ್ಮ್ ಅಲ್ಲಿ ಇಲ್ಲ, ಅದೇ ಪ್ಲಸ್ ಫುಲ್ ಮೈನಸ್ ಪಾಯಿಂಟ್. ಸರ್, ನಿಮ್ಮ ನೆಚ್ಚಿನ ಪ್ಲೇಯರ್ ಯಾರು? ಅದು ಇಂಡಿಯಾ ಟೀಮ್ ಅಲ್ಲ ಅಥವಾ ಬೇರೆ ಟೀಮ್ ಅಲ್ಲ? ಸರ್, ನಮ್ಮ ಇಂಡಿಯಾ ಟೀಮ್ ಅಲ್ಲಿ ನಾಳೆ ಇಂಡಿಯಾ ಫೈನಲ್ ಇದೆಯಲ್ಲ, ಹಾಗಾಗಿ ಇಂಡಿಯಾ ಟೀಮ್ ಅಲ್ಲಿ ಈಗ ವರುಣ್ ಚಕ್ರವರ್ತಿ. ಹಾಗೆ ನ್ಯೂಜಿಲೆಂಡ್ ಟೀಮ್ ಅಲ್ಲಿ? ನ್ಯೂಜಿಲೆಂಡ್ ಟೀಮ್ ಅಲ್ಲಿ ನನ್ಗೆ ಎಲ್ಲಾರು ಇಷ್ಟನೇ ಸರ್. ಎಲ್ಲಾ ಪ್ಲೇಯರ್ಸ್ ಇಷ್ಟನೇ. ನ್ಯೂಜಿಲೆಂಡ್ ಟೀಮ್ ಅಂದ್ರೆ ನನ್ಗೆ ಇಷ್ಟ. ಹೌದು ಸರ್. ಈಗ ನಮ್ಮ ಇಂಡಿಯಾ ಟೀಮ್ ಅಲ್ಲಿ ಸಂಜು ಸ್ಯಾಮ್ಸನ್ ಒಳ್ಳೆ ಫಾರ್ಮ್ ಬಂದಿದ್ದಾರೆ. ಈಗ ಅವ್ರ ಫಾರ್ಮ್ ನಾಳೆನೂ ಮುಂದುವರ್ಸ್ಕೊಂಡು ಹೋಗ್ತಾರ ಅಂತ ನಂಬಿಕೆ ಇದೆಯಾ ಸರ್? ಇದೆ. ಯಾಕೆಂದ್ರೆ ಅವ್ರನ್ನ ಒಂದು ಡೆಡ್ ಕಂಡೀಷನ್ ಅಂತ ಹೇಳ್ಬಿಟ್ಟು ಕೂರ್ಸಿದ್ರು. ಅವ್ರಿಗೀಗ ಚಾಲೆಂಜಿಂಗ್ ಆಗಿ ಬಂದಿದೆ. ಈಗ ಅವ್ರಿಗೆ ಗ್ರೋತ್ ಬೇಕಾಗಿದೆ. ಈಗ ಅವ್ರು ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ರೆ ಔಟ್ ಆಫ್ ದ ಟೀಮ್, ಅಲ್ಲೇ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದಿರೋದು. ಅವ್ರು ಶೋಕೇಸ್ ಮಾಡ್ಬೇಕಾಗಿರೋದ್ರಿಂದ ಮೈನ್ ಆಗಿ ಒಂದೊಂದ್ ಸೀರೀಸ್ ಒಂದೊಂದು ಎಲ್ಲಾರ್ಗು ಫಾರ್ಮಲ್ ಬರುತ್ತೆ. ಒಬ್ಬೊಬ್ರು ಒಂದೊಂದ್ ಸೀರೀಸ್ ಅಲ್ಲಿ 10 ಮ್ಯಾಚಸ್ ಆಡ್ಲಿ, ದೇ ಸ್ಕೋರ್ 0. ಕರೆಕ್ಟ್ ಅಲ್ವಾ? ಸಂಜು ಸ್ಯಾಮ್ಸನ್ ಇದಾರೆ, ಓಪು ತುಂಬಾ ಇದೆ. ಅದೊಂದು ಎಲ್ಲಿ ಒಂದ್ ಸ್ವಲ್ಪ ದೃಷ್ಟಿ ಆಗುತ್ತೆ ಏನೋ ಗೊತ್ತಿಲ್ಲ ಫೈನಲ್ ಅಲ್ಲಿ ಸಂಜು ಸ್ಯಾಮ್ಸನ್ಗೆ. ಬಟ್ ಹಿಟ್ ಆಯ್ತು ಅಂದ್ರೆ ವೆಲ್ ಅಂಡ್ ಗುಡ್. ಸರ್, ಟೋಟಲಿ ನಮ್ಮ ಇಂಡಿಯನ್ ಟೀಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಇಂಡಿಯನ್ ಟೀಮ್ಗೆ ಆಲ್ ದ ಬೆಸ್ಟ್. ವಿನ್ ಆದ್ರೆ ಇದು 3rd ಟೈಮ್ ಅನ್ಸುತ್ತೆ, ಹಿಸ್ಟ್ರಿನ ಬ್ರೇಕ್ ಮಾಡ್ದಂಗ ಅನ್ಸುತ್ತೆ. ಮತ್ತೆ ಈಗ ಕ್ಯಾಪ್ಟನ್ಶಿಪ್ ಬೇರೆ ಚೇಂಜ್ ಆಗಿದೆ, ಅವ್ರ ಇದ್ರಲ್ಲಿ ಒಂದ್ ಕಪ್ ಸಿಗುತ್ತೆ. ಇಟ್ ಈಸ್ ವೆಲ್ ಅಂಡ್ ಗುಡ್. ಒಟ್ಟು ನಮ್ಮ ಟೋಟಲ್ ಇಂಡಿಯಾ ಟೀಮ್ಗೆ ವೆಲ್ ಅಂಡ್ ಗುಡ್ ಹೇಳ್ತೀರಾ? ಆಲ್ ದಿ ಬೆಸ್ಟ್ ಹೇಳ್ತೀರಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಕಮಾನ್ ಇಂಡಿಯಾ. ಜೈ ಹೋ. ಥ್ಯಾಂಕ್ ಯು ಸೋ ಮಚ್. ಸರ್, ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಈರಣ್ಣ ಗೌಡ ಅಂತ ಹೇಳಿ. ಸ್ವಾದ ಫೌಂಡೇಶನ್ ಅಂತ ಒಂದು ಆರ್ಗನೈಸೇಷನ್ ಅಲ್ಲಿ ಸೆಂಟರ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ನಾಳೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಫೈನಲ್ ಇದೆ ಅಹಮದಾಬಾದ್ ಅಲ್ಲಿ. ಈಗ 1 year ಬ್ಯಾಕ್ ನಾವು ಥಿಂಕ್ ಮಾಡಿದ್ರೆ ಚಾಂಪಿಯನ್ಸ್ ಟ್ರೋಫಿಲೂ ಸಹ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಫೈನಲ್ಸ್ ಬಂದಿತ್ತು. ಫೈನಲ್ಸ್ ಅಲ್ಲಿ ಇಂಡಿಯಾ ಚೇಜಿಂಗ್ ಅಲ್ಲಿ ಅವ್ರ ಸ್ಕೋರ್ ನ ಇದ್ ಮಾಡಿ ವಿನ್ ಆದ್ರು. ಅದೇ ರೀತಿ ಇಲ್ಲೂ ಸಹ ವಿನ್ ಆಗ್ಲಿ ಅಂತೇಳಿ ನಾವು ಇಂಡಿಯಾಗೆ ಶುಭ ಹಾರೈಸ್ತೀವಿ. ಬಹಳ ಟಫ್ ಫೈಟ್ ನೀಡಿ ಇವ್ರ ಮೇಲೆ ಇಂಗ್ಲೆಂಡ್ ಮೇಲೆ ಗೆದ್ದು ಬಂದಿದ್ದಾರೆ. ಅದೇ ತರ ಇಲ್ಲೂ ಸಹ ಫೈನಲ್ ಅಲ್ಲೂ ಸಹ ಅದೇ ತರ ಕಾಂಟ್ರಿಬ್ಯೂಟ್ ಬರ್ಲಿ, ಸ್ಟ್ರಾಂಗ್ ಆಗಿ ಆಡಿ 3rd ಟೈಮ್ ಚಾಂಪಿಯನ್ಸ್ ಆಗ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಸರ್. ಸರ್, ನಮ್ಮ ಇಂಡಿಯಾ ಟೀಮ್ ನ ಸ್ಟ್ರೆಂತ್ ಏನು ಸರ್? ಸ್ಟ್ರೆಂತ್ ಅಂದ್ರೆ ಸರ್, ಈಗ ಲಾಸ್ಟ್ ಇಂಗ್ಲೆಂಡ್ ವರ್ಸಸ್
ಇಂಡಿಯಾದಲ್ಲಿ ನೋಡಿದಾಗ ಎಲ್ಲಾ ಫೀಲ್ಡಿಂಗು ಬ್ಯಾಟಿಂಗು ಎಲ್ಲಾದ್ರಲ್ಲೂ ಸಹ ಇದೆ. ಫೈನಲ್ಸ್ ಅಂತ ಬಂದಾಗ ಇದಕ್ಕಿಂತ ಹಿಂದೆ ನಾವು ಏನೇನೆಲ್ಲ ಮಿಸ್ಟೇಕ್ಸ್ ಮಾಡಿದೀವಿ ಅದನ್ನ ನಾವು ಇಲ್ಲಿ ಕವರ್ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಫೈನಲ್ ಆದ್ಮೇಲೆ ನೆಕ್ಸ್ಟ್ ಮ್ಯಾಚಸ್ ಇರಲ್ಲ, ಪ್ರೀವಿಯಸ್ ನಮ್ಗೆ ಅವಕಾಶ ಇರುತ್ತೆ, ಇಲ್ಲಿ ಇರಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಮಿಸ್ಟೇಕ್ಸೇ ಮಾಡಬಾರ್ದು. ವಿನ್ ಆಗ್ಬೇಕು ಅಂತಂದ್ರೆ ನಾವು ಈಗ ಹಿಂದೆ ಆಗಿರೋನೆಲ್ಲ 100% ತಿದ್ಕೊಂಡು ನಾವು ಅಚೀವ್ಮೆಂಟ್ ಮಾಡಿದ್ರೆ ಮಾತ್ರ ಥರ್ಡ್ ಟೈಮು T20 ವರ್ಲ್ಡ್ ಕಪ್ ನ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಪರ್ಸನಲ್ ಆಗಿ ಮತ್ತೆ ಸ್ವಾದ ಫೌಂಡೇಶನ್ ಪರವಾಗಿ ಇಂಡಿಯಾಗೆ ಆಲ್ ದ ಬೆಸ್ಟ್. ಜೈ ಹೋ, ಜೈ ಹೋ, ಕಮಾನ್ ಇಂಡಿಯಾ. ಕಮಾನ್ ಇಂಡಿಯಾ. ಥ್ಯಾಂಕ್ ಯು ಸೋ ಮಚ್. ವೆಲ್. ನಮಸ್ತೆ, ನಮಸ್ತೆ. ನಿಮ್ಮ ಹೆಸರಮ್ಮ? ಪ್ರಿಯಾ. ಪ್ರಿಯಾ ಅವ್ರೆ, ನಾಳೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇದೆ T20 ವರ್ಲ್ಡ್ ಕಪ್. ಈ ಒಂದು T20 ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಟೀಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಂಡಿಯಾ ಟೀಮ್ ಆಡಿ ನಮ್ಮ ಗೆದ್ಬಿಟ್ಟು ನಮ್ ದೇಶಕ್ಕೆ ಇದಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ಕೊಂಡು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ನೀನ್ ಹೇಳಕ್ ಇಷ್ಟಪಡ್ತೀಯಮ್ಮ? ಅಷ್ಟೇ, ಚೆನ್ನಾಗಿ ಆಡ್ಬಿಟ್ಟು ನಮ್ ದೇಶಕ್ಕೆ ಒಳ್ಳೆ ಹೆಸರು ತರಬೇಕು. ಆಲ್ ದ ಬೆಸ್ಟ್. ನೀನ್ ಹೇಳ್ತೀಯಮ್ಮ? ನಮ್ ದೇಶಕ್ಕೆ ಒಳ್ಳೆ ಹೆಸರು ತರ್ಲಿ. ಆಲ್ ದ ಬೆಸ್ಟ್. ಓಕೆ, ನಮ್ಮ ಇಂಡಿಯಾ ಟೀಮ್ ಅಲ್ಲಿ ನಿಮ್ಮ ಫೇವರೇಟ್ ಬ್ಯಾಟ್ಸ್ಮನ್ ಯಾರು? ಹಾರ್ದಿಕ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ. ನಿಮಗೆ? ಹಾರ್ದಿಕ್ ಪಾಂಡ್ಯ. ನೋಡಿ, ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ನಮ್ಮ ಸ್ಟೂಡೆಂಟ್ಸ್ ಗಳ ಮೆಚ್ಚುಗೆ ಪಡೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಮಾನ್ ಇಂಡಿಯಾ. ಕಮಾನ್ ಇಂಡಿಯಾ. ಆಲ್ ದ ಬೆಸ್ಟ್. ಜೈ ಹೋ. ಜೈ ಹೋ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸೋಮಣ್ಣ ಅಂತ. ಸೋಮಣ್ಣ ಅವ್ರೆ, ನೀವು ಕ್ರಿಕೆಟ್ ಮ್ಯಾಚ್ ನೋಡ್ತೀರಾ? ಫುಲ್ ನೋಡ್ತೀನಿ. ಈ ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ನಾಳೆ ನಮ್ಮ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಫೈನಲ್ ಬಂದಿದೆ. ಈಗ ನಾಳೆ ನಮ್ಮ ಇಂಡಿಯಾ ಗೆಲ್ಲುತ್ತಾ? ಗ್ಯಾರಂಟಿ ಗೆಲ್ಲತ್ತೆ. ಇಷ್ಟಿಂತ ಕಾಡ್ಕೆ ಬಂದಾರೆ. ನಾಳೆ ಸೂಪರ್ ಗೆಲ್ಬೇಕು. ನಮ್ಮ ಸೋಮಣ್ಣ ಅವರು ನಾಳೆ ಇಂಡಿಯಾ ಗೆಲ್ಲುತ್ತೆ ಅಂತ ಹೇಳ್ತಾರೆ. ಸೋಮಣ್ಣ ಅವ್ರೆ, ನಿಮ್ಮೂರು ಯಾವ್ದು? ಒಂದು ಹಾಸನ. ಹಾಸನ. ಸೋಮಣ್ಣ ಅವ್ರೆ, ನಾನು ಬಿಗ್ ಬಾಸ್ ಮಾಡಕ್ಕೆ ಹಾಸನ್ಗೆ ಹೋಗಿದ್ದೆ. ಹಾಸನ್ ಜನ ತುಂಬಾ ಒಳ್ಳೆಯವ್ರು. ಸೋಮಣ್ಣ ಅವ್ರೆ, ನಮ್ಮ ಇಂಡಿಯನ್ ಟೀಮಿಗೆ ಹೇಳಕ್ ಇಷ್ಟಪಡ್ತೀರಾ? ಸೂಪರ್ ಆಗಿ ಈಗ ಒಂದು 15 ನೋಡ್ತಾ ಇದ್ನೆ. ನಮ್ ಇಂಡಿಯಾ ಗೆಲ್ಬೇಕು ಅಂತ ನನಗೆ ಆಸೆ. ಗೆದ್ದೇ ಗೆಲ್ತಾರೆ. ಕಮಾನ್ ಇಂಡಿಯಾ. ಕಮಾನ್ ಇಂಡಿಯಾ. ಜೈ ಹೋ. ಸೂಪರ್ ಇಂಡಿಯಾ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಪುಟ್ಟಸ್ವಾಮಿ ಅಂತ. ಸರ್, ನಾಳೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇದೆ T20 ವರ್ಲ್ಡ್ ಕಪ್. ಈ ಒಂದು ವರ್ಲ್ಡ್ ಕಪ್ ನ ಇಂಡಿಯಾ ಗೆಲ್ತಾರಾ ಸರ್? ಗೆಲ್ಬೇಕು, ಗೆಲ್ತಾರೆ ಅನ್ನೋ ನನ್ನ ಭರವಸೆ ಇದೆ. ಆಲ್ ದ ಬೆಸ್ಟ್ ಅವರಿಗೆ. ಸರ್, ಇಂಡಿಯಾ ಟೀಮ್ ಸ್ಟ್ರೆಂತ್ ಏನು? ಬೌಲಿಂಗ್ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಇದಾರೆ, ಈಕ್ವಲ್ ಇದಾರೆ. ಅದರಿಂದ ಅವ್ರು ಗೆಲ್ಬೇಕು. ಮತ್ತೆ ಯಾಕಂದ್ರೆ ಲಾಸ್ಟ್ ಟೈಮ್ ಗೆದ್ದಿರೋದ್ರಿಂದ ಈ ಸರಿ ಗೆದ್ದರೆ ಅದಕ್ಕೊಂದು ಬೆಲೆ ಇರುತ್ತೆ, ಚಾನ್ಸ್ ಇರುತ್ತೆ. ಜೊತೆಗೆ ನಮ್ ದೇಶಕ್ಕೆ ಒಳ್ಳೆ ಹೆಸರು ಬರುತ್ತೆ, ಟೀಮ್ಗೆ ಒಳ್ಳೆ ಹೆಸರು ಬರುತ್ತೆ. ಸೂರ್ಯಕುಮಾರ್ ಯಾದವ್ ಒಳ್ಳೆ ಅವ್ರ ಲೀಡರ್ಶಿಪ್ ಅಲ್ಲಿ ಚೆನ್ನಾಗಿ ಫೀಲ್ಡಿಂಗ್ ಇದೆಲ್ಲ ನೋಡ್ಕೊಂಡು ಮಾಡ್ತಾರೆ. ಸಂಜು ಸ್ಯಾಮ್ಸನ್ ಸರ್? ಎಲ್ಲ ಸಂಜು ಸ್ಯಾಮ್ಸನ್ ಮತ್ತೆ ಬೂಮ್ರಾ, ಇನ್ನೊಬ್ರು ಇದಾರೆ, ಯಾರು ಅಭಿಷೇಕ್ ಶರ್ಮಾ ಅಂತ ಫೇಲರ್ ಆಗಿದ್ದಾರೆ. ಆದ್ರೆ ತಿಲಕ್ ವರ್ಮಾ ಎಲ್ಲ ಅವರೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಬ್ಯಾಟಿಂಗ್, ಫೀಲ್ಡಿಂಗ್, ಬೌಲಿಂಗ್ ಎಲ್ಲ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಇಂಡಿಯಾ. ಕಮಾನ್ ಇಂಡಿಯಾ. ಓಕೆ, ಜೈ ಹೋ. ಜೈ ಹೋ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ. ಮೇಡಮ್, ಈಗ ನಾಳೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇದೆ. ನಮ್ಮ ಇಂಡಿಯಾ ಟೀಮ್ ನ ಸ್ಟ್ರೆಂತ್ ಏನ್ ಮೇಡಮ್? ಇಟ್ಸ್ ಅ ವೆರಿ ಗುಡ್ ಟೀಮ್. ವೆರಿ ಗುಡ್ ಟೀಮ್. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಯಶವಂತ್ ಅಂತ ಸರ್, ನಾಳೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇದೆ. ಇಂಡಿಯಾ ಟೀಮ್ಗೆ ಹೇಳಕ್ ಇಷ್ಟಪಡ್ತೀರಾ? ಸರ್, ಒಳ್ಳೇದಾಗ್ಲಿ, ಗೆಲ್ಲಿ, ಇಂಡಿಯಾ ಪ್ರೋತ್ಸಾಹಿಸ್ತೀವಿ ಸರ್. ಒಳ್ಳೇದಾಗ್ಲಿ ಸರ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಜೈ ಹೋ. ಜೈ ಇಂಡಿಯಾ, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಮ್ಮ ತುಮಕೂರಿನ ಜನತೆ. ಈ ಬಾರಿಯ T20 ವರ್ಲ್ಡ್ ಕಪ್ ಫೈನಲ್ ನ್ಯೂಜಿಲೆಂಡ್ ವಿರುದ್ಧ ಇಂಡಿಯಾನೇ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ನಮ್ಮ ತುಮಕೂರಿನ ಜನತೆಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳು ಅರ್ಪಿಸ್ತೀನಿ. ಈ ಸಲನೂ ಕಪ್ ನಮ್ದೆ ಅಂತ ನಮ್ಮ ಇಂಡಿಯನ್ ಟೀಮ್ಗೆ ನಾವೆಲ್ಲರೂ ಭಾರತೀಯರೆಲ್ಲ ವಿಶ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಜೈ ಕರ್ನಾಟಕ. ಕಮಾನ್ ಇಂಡಿಯಾ. ಜೈ ಹೋ.